Good morning, dear students. Students, in the previous class, we were discussing about nuclear reactor and also solved some problems. Up to the problem number 6, we are already solved. Today, we will solve the remaining problems. Next, write down the seventh problem. Seventh problem is calculate the nuclear mass. ನಿಮಗೆ ಈ ಚಾಪ್ಟರ್ ಮತ್ತೆ ಅಂದ್ರೆ ನೀವು ಆಟಮ್ ಮತ್ತೆ ನ್ಯೂಕ್ಲಿಯಸ್ ಅಂತ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. ಈ ವರ್ಷ ಏನಾದರೂ ನಿಮಗೆ ನ್ಯೂಕ್ಲಿಯಸ್ ಪ್ರಾಬ್ಲಮ್ ಕೇಳಿದ್ರೆ ಈಸಿ ಆಗಿರುತ್ತೆ, ಯಾಕಂದ್ರೆ ರೇಡಿಯೋ ಆಕ್ಟಿವಿಟಿ ನಿಮಗೆ ಡಿಲೀಟ್ ಆಗಿರುತ್ತೆ ಕಾನ್ಸೆಪ್ಟ್, ಈಸಿ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಆಟಮ್ ಅಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ಮಾಡಿದೀರಾ, ಈಸಿ ಆಗಿದೆ. ವೇವ್ ಲೆಂತ್, ವೇವ್ ನಂಬರ್, ವೇವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದ್ರಲ್ಲಿ ಅಲ್ಲಿ ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ. ಹಾಗಾಗಿ ಆಟಮ್ ಚಾಪ್ಟರ್ ಪರ್ಫೆಕ್ಟ್ ಆಗಿ ನೀವು ಪ್ರಾಬ್ಲಮ್ಸ್ ಕಲ್ತ್ಕೊಂಡು ನ್ಯೂಕ್ಲಿಯಸ್ ಅನ್ನು ಕಲ್ತ್ಕೊಂಡು ನ್ಯೂಕ್ಲಿಯರ್ ಬಹಳ ಈಸಿ ಇರೋದ್ರಿಂದ ನಿಮ್ಗೆ ಎರಡರಲ್ಲಿ ಒಂದು ಪ್ರಾಬ್ಲಮ್ 100% ಬಂದೇ ಬರುತ್ತೆ. ಆ ಎರಡು ಚಾಪ್ಟರ್ ಒಂದು 5 ಮಾರ್ಕ್ಸ್ ಇರ್ತದೆ. ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡು ಬರ್ಕೊಟ್ರೆ ನೀವು ಸಾಲ್ವ್ ಮಾಡಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟ್ ದಿ ನ್ಯೂಕ್ಲಿಯರ್ ಮಾಸ್ ಆಫ್ ಸೋಡಿಯಂ. given Z is equal to, Z means number of protons or atomic number. Z is equal to 11. Come on, ಇನ್ನು ಗೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. mp mass of the proton, that is equal to 1.6726 into 10 to the power of minus 27 kilogram. Given value mass of the proton, and mass of the neutron is 1.6750 into 10 to the power of minus 27 kg. And also A is also given. A is 23. A is space there ಬರ್ಕೊಳ್ಳಿ. The mass number is 23, atomic number is 11. ಇಷ್ಟು ಡಾಟಾ ನಾವು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ನೀವು ನ್ಯೂಕ್ಲಿಯರ್ ಮಾಸ್ ನ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಗೊತ್ತಿದೆ ನ್ಯೂಕ್ಲಿಯರ್ ಮಾಸ್ ಗೆ ಯಾವ ಎಕ್ಸ್ಪ್ರೆಷನ್ ಯೂಸ್ ಮಾಡಿದೀರಾ? m is equal to z into mp plus a minus z into mp. ಯಾಕೆ ಇವೆಲ್ಲ ಮಾಡಿಸ್ತಾ ಇದ್ದಾರೆ? ಈ ತರ ನೀವು ಇಂಡಿವಿಜುವಲ್ ಆಗಿ ಮಾಸ್ ಫೈಂಡ್ ಔಟ್ ಮಾಡೋದು, ಎನರ್ಜಿ ಫೈಂಡ್ ಔಟ್ ಮಾಡೋದು ಕಲ್ತ್ಕೊಂಡ್ರೆ 5 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಸ್ಟೆಪ್ಸ್ ಈಸಿಯಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ರೈಟ್ ಡೌನ್ ಸೊಲ್ಯೂಷನ್. ನ್ಯೂಕ್ಲಿಯರ್ ಮಾಸ್ m is equal to, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನ್ಯೂಕ್ಲಿಯರ್ ಮಾಸ್ ಗೆ? z into mp. ನೀವು ಕಂಪ್ಲೀಟ್ ಆಗಿ ಥಿಯರಿ ಎಲ್ಲ ರಿಕಾಲ್ ಮಾಡ್ಕೊಂಡಿದ್ರೆ ಮಾತ್ರ ಈ ಫಾರ್ಮುಲಾಸ್ ಎಲ್ಲ ಅರ್ಥ ಆಗುತ್ತೆ, ಅವಾಗ ಪ್ರಾಬ್ಲಮ್ಸ್ ಮಾಡಬಹುದು. z into mp plus a minus z into mn. ಒಂದು ನ್ಯೂಕ್ಲಿಯಸ್ ನ ಮಾಸ್ ಅಂದ್ರೆ ಏನು? ಇಟ್ ಇಸ್ ದಿ ಸಮ್ ಆಫ್ ದಿ ಮಾಸ್ ಆಫ್ ಆಲ್ ದಿ ಪ್ರೋಟಾನ್ಸ್ ಅಂಡ್ ಆಲ್ ದಿ ನ್ಯೂಟ್ರಾನ್ಸ್. ಇಲ್ಲಿ ಯಾವ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಮಾಸಸ್ ಇಲ್ಲಿ ಆಟೋಮಿಕ್ ಮಾಸ್ ಯೂನಿಟ್ ಕೊಟ್ಟಿಲ್ಲ, ಕಿಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ನಮಗೆ ಮಾಸ್ ಆಫ್ ದಿ ನ್ಯೂಕ್ಲಿಯಸ್ ಕಿಲೋಗ್ರಾಮ್ ಅಲ್ಲೇ ಬರುತ್ತೆ. ನಿಮಗೆ ಬೇಕು ಅಂದ್ರೆ ಕನ್ವರ್ಟ್ ಮಾಡ್ಬೋದು. ರಿಲೇಷನ್ಸ್ ಗೊತ್ತಿದೆ ನಿಮಗೆ. 1 atomic mass is equal to 1.66 into 10 to the power of minus 27 kg. ಬೇಕಂದ್ರೆ ಕನ್ವರ್ಟ್ ಮಾಡ್ಕೊಳ್ಳಿ. ನಿಮಗೆ ಕಿಲೋಗ್ರಾಮ್ ಅಲ್ಲಿ ಕೊಟ್ಟಿರೋದು ಕಿಲೋಗ್ರಾಮ್ ಅಲ್ಲಿ ಮಾಸ್ ಆಫ್ ದಿ ನ್ಯೂಕ್ಲಿಯಸ್ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದಲ್ವಾ ನೀವು? z, what is the z value here? ಡೈರೆಕ್ಟ್ ಇದೆ 11, and the mass of the proton is 1.6726 into 10 to the power of minus 27 minus plus a minus z. ನಾನು ಡೈರೆಕ್ಟ್ ಆಗಿ ಬರ್ಬಿಡ್ತೀನಿ ನೋಡ್ಕೊಳ್ಳಿ. a is 23, ಇಲ್ಲಿ ಬರೀತಾ ಇದ್ದೀನಿ. a minus z is 23 minus 11 to 1 12. a minus z is 12. ಡೈರೆಕ್ಟ್ ಬರೀತಾ ಇದ್ದೀನಿ into mass of the neutron. given value 1.6750 into 10 to the power of minus 27. ಸಬ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರೋ ಓನ್ಲಿ ಸಿಂಪ್ಲಿಫಿಕೇಶನ್ ಮಾಡೋದಷ್ಟೇ. ಮಾಡ್ಕೋಬಹುದು ನೀವು. ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಂಡ್ ಆಡ್ ಮಾಡಿ. ಎರಡರಲ್ಲೂ ಕೂಡ 27 ಪವರ್ ಕಾಮನ್ ಇದೆ. ಔಟ್ಸೈಡ್ ಇಟ್ಕೊಳ್ಳಿ 10 to the power of minus 27. ಉಳಿದಿರೋ ಪ್ರೋಸೆಸ್ ನೀವು ಮಾಡ್ತೀರಾ. The final answer is 38.498 into 10 to the power of 27 minus 27 kilograms. ಜಸ್ಟ್ ಇದು ನಿಮಗೆ ಸಬ್ಸ್ಟಿಟ್ಯೂಟ್ ಅನ್ನು ಸಿಂಪ್ಲಿಫೈ ಮಾಡಿ ಮೆಥಡ್ ಹೇಳ್ಕೊಡೋದು ಹೇಳಿದಷ್ಟೇ. ಇಷ್ಟನ್ನು ನೀವು ನೋಡ್ಕೋಬೇಕು.
ಬಟ್ ಆಟೋಮಿಕ್ ಮಾಸ್ ಯೂನಿಟ್ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂದ್ರೆ ನೀವು ಇನ್ನೊಂದು ಫಾಲೋ ಮಾಡಿ, ಅದು ನಿಮಗೆ ಗೊತ್ತಿರುತ್ತೆ. ವೆಬ್ಸೈಟ್ ಬರ್ದಿರ್ತೀನಿ ನೋಡಿ. ವಿ ನೋ ದಟ್ 1 atomic mass unit is equal to 1.66 into 10 to the power of minus 27 kg. ಅಂದ್ರೆ ನಾವು ಕಿಲೋಗ್ರಾಮ್ ಯು ಇರೋ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡ್ತೀರಾ, ಬಟ್ ನನಗೆ ಕೆಜಿ ನ ಯು ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ, 1 divided by 1.66 into 10 to the power of minus 27 ಮಾಡಿದ್ರೆ ಯು ಅಲ್ಲಿ ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್ ನೀವು ಬೇಕಾದ್ರೆ ಸಿಂಪ್ಲಿಫಿಕೇಶನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಫೈನಲ್ ಆನ್ಸರ್ ಇದೆ ನಿಮಗೆ ಕೆಜಿ ಇದೆ, ಬಟ್ ಕನ್ವರ್ಟ್ ಮಾಡ್ತೀನಿ. 38.498 into 10 to the power of minus 27 ಕಿಲೋಗ್ರಾಮ್ ಇರೋದು ಆಟೋಮಿಕ್ ಮಾಸ್ ಯೂನಿಟ್. ಕನ್ವರ್ಟ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದೀನಿ, 1.66 into 10 to the power of minus 27 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋ ರೇಷಿಯೋ ಫೈಂಡ್ ಔಟ್ ಮಾಡಿ. then we get the value 23.191 ಆಕ್ಚುಲಿ ನಿಮಗೆ ಕೆಜಿ ಅಲ್ಲಿ ಬಂದಿದೆ ಆನ್ಸರ್, ಕನ್ವರ್ಷನ್ ಮಾಡಿಸಿದೀನಿ. ನಿಮಗೆ ಯು ಕನ್ವರ್ಟ್ ಮಾಡಿ ಅಂದ್ರೆ ಡಿವೈಡ್ ಮಾಡ್ತೀರಾ ಈ ವ್ಯಾಲ್ಯೂ ಇಂದ, ಅದೇ ಯು ಇರೋದು ಕೆಜಿ ಕನ್ವರ್ಟ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡ್ತೀರಾ. ಬಟ್ ನಾವು ಮಾಡ್ತಾ ಇರೋದು ಕನ್ವರ್ಷನ್ ಬಿಟ್ವೀನ್ ಕೆಜಿ ಟು ಯು. ಕ್ಲಿಯರ್ ಆಯ್ತಲ್ಲ? ಇವೆಲ್ಲ 1 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಷ್ಟೇ. ನೆಕ್ಸ್ಟ್ ಇನ್ನು 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ನಿಮಗೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕೇಳಿರೋ ಪ್ರಾಬ್ಲಮ್ಸ್ ಮಾಡಿಸ್ತಾ ಹೋಗ್ತಾ ಇರ್ತೀವಿ. ಏನಾದರೂ ಬರ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಕ್ಲಾಸ್ ಕರೆಕ್ಟ್ ಆಗಿ ಹೇಳಿ, ಲಾಸ್ಟ್ ಸ್ಕ್ರೀನ್ ಶಾಟ್ ತಗೊಂಡು ನೀವು ಆಮೇಲೆ ನೋಟ್ಸ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಬರ್ಕೊಳ್ಳೋದು ಮತ್ತೆ ಹೇಳೋದು ಕೇಳೋದಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಅದರ ಮಾಡಿ ಕೇಳೋದು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ರೆ ಸಾಕು, ಎಲ್ಲ ಕಂಪ್ಲೀಟ್ ಬೋರ್ಡ್ ಮೇಲೆ ನಾವು ಅಳಿಸೋದಕ್ಕೆ ತಪ್ಪಿಸಿ ಏನಿರುತ್ತೆ ಅಷ್ಟನ್ನು ನೀವು ಪರ್ಫೆಕ್ಟ್ ಆಗಿ ಫಾಲೋ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8, ಮಾರ್ಚ್ 2014 ಅಲ್ಲಿ ಕೇಳಿರೋ ಪ್ರಾಬ್ಲಮ್ ಇದು. ಕ್ಯಾಲ್ಕುಲೇಟ್ ದಿ, ಇದರ ಪ್ರಾಬ್ಲಮ್ಸ್ ಬಹಳ ಕೇಳ್ತಾ ಇರೋದು. ಕ್ಯಾಲ್ಕುಲೇಟ್ ದಿ ಮಾಸ್ ಡಿಫೆಕ್ಟ್. ಕ್ಯಾಲ್ಕುಲೇಟ್ ದಿ ಮಾಸ್ ಡಿಫೆಕ್ಟ್, binding energy, and binding energy per nuclear. It is also called specific binding energy. already define ಮಾಡಿದ್ವಿ ನಾವು. binding energy per nuclear is also called specific binding energy. ಅದನ್ನು ಕೇಳಬಹುದು. ಯಾವ ನ್ಯೂಕ್ಲಿಯಸ್ ಕೊಡ್ತಾರೆ, ಈ ನ್ಯೂಕ್ಲಿಯಸ್ ಚೇಂಜ್ ಮಾಡಬಹುದು ಅಷ್ಟೇ ಅವರು. ನ್ಯೂಕ್ಲಿಯಸ್ ಚೇಂಜ್ ಆದ್ರೆ ಅಟಾಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಚೇಂಜಸ್ ಆಗುತ್ತೆ. ಬಟ್ ಸಿಂಪ್ಲಿಫಿಕೇಶನ್ ಮೆಥಡ್ ಕರೆಕ್ಟ್ ಆಗಿ ನೋಡಿಕೊಂಡ್ರೆ ಇದು ಆಕ್ಸಿಜನ್ ಕೊಡಬಹುದು, ಯುರೇನಿಯಂ ಕೊಡಬಹುದು, ರೇಡಿಯಂ ಕೊಡಬಹುದು. ಬಿಡಿ ಮೆಥಡ್ ಮಾತ್ರ ಇಂಪಾರ್ಟೆಂಟ್ ಅಷ್ಟೇ. ಆಯ್ತಲ್ಲ? ಸ್ಟಾಪ್. ಗಿವನ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿಲ್ಲ. ಗಿವನ್ ರೆಸ್ಟ್ ಮಾಸ್ of nitrogen 740 is equal to 14 point complete ಎಲ್ಲ ವ್ಯಾಲ್ಯೂಸ್ ಬರ್ಕೋಬೇಕು. 14.003 u means here atomic mass unit. 14.003 u. next ಇನ್ನೊಂದು given values. mass of the proton 1.00729 u and mass of the neutron is equal to 1.00867 u. ನೋಡಿ, ರೆಸ್ಟ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ. ಯಾವುದೇ ನ್ಯೂಕ್ಲಿಯಸ್ ಇದೆ, ನೈಟ್ರೋಜನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮಾಸ್ ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ಆಟೋಮಿಕ್ ಮಾಸ್ u ಅಲ್ಲೇ ಇದೆ. ಅರ್ಥ ಆಗ್ತಿಲ್ವಾ? ಇಷ್ಟು ಡಾಟಾ ಇಟ್ಕೊಂಡು ನೀವು binding energy of the nuclear, binding energy per nucleus ಅಂತಿಂತ ಮುಂಚೆ ಮಾಸ್ ಡಿಫೆಕ್ಟ್ ಕಾಮನ್ ಇಷ್ಟು ಕೇಳ್ತಾ ಇರ್ತಾರೆ ಅವರು. ನಿಮಗೆ ಡೈರೆಕ್ಟ್ ಆಗಿ binding energy per nuclear ಸ್ಪೆಸಿಫಿಕ್ binding energy ಫೈಂಡ್ ಔಟ್ ಮಾಡಕ್ಕಾಗಲ್ಲ. binding energy per nuclear ಬೇಕು ಅಂದ್ರೆ binding energy ಬೇಕು, binding energy ಬೇಕು ಅಂದ್ರೆ ಮಾಸ್ ಡಿಫೆಕ್ಟ್ ಬೇಕು. ಹಾಗಾಗಿ ಮೂರು ಇಂಡಿವಿಜುವಲ್ ಎಲ್ಲ ಕೇಳಿದರೆ ಒಂದೊಂದನ್ನೇ ಫೈಂಡ್ ಔಟ್ ಮಾಡಿ. ಆಲ್ಮೋಸ್ಟ್ ಇದರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಓನ್ಲಿ ಚೇಂಜಸ್ ಆದ್ರೆ ನಿಮಗೆ ನ್ಯೂಕ್ಲಿಯಸ್ ಚೇಂಜ್ ಮಾಡ್ತಾರೆ, ಅದರ ಆಟೋಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಚೇಂಜ್ ಆಗುತ್ತೆ. ಡಾಟಾ ಮಾತ್ರ ಅವ್ರು ಕೊಟ್ಟಿರೋದನ್ನ ಯೂಸ್ ಮಾಡಬೇಕು, ಕಂಪ್ಲೀಟ್ ಆಗಿ ಯೂಸ್ ಮಾಡಬೇಕು. ಇದರ ಭಾಳ ಡಿಫರೆನ್ಸ್ ಕಂಡು ಬರುತ್ತೆ. ನೀವು ಸಬ್ಸ್ಟ್ರಾಕ್ಟ್ ಮಾಡೋದು ನೀವು ನೆಗ್ಲೆಕ್ಟ್
0 ಆಗೋ ಚಾನ್ಸಸ್ ಇದೆ. ಕ್ಲಿಯರ್ ಆಯ್ತಲ್ವಾ? ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಒಂದು ಸ್ಕ್ರೀನ್‌ಶಾಟ್ ತಗೊಳ್ಳಿ. ನೆಕ್ಸ್ಟ್ ಸೊಲ್ಯೂಷನ್ಸ್ ಬರ್ತಾ ಹೋಗ್ತೀನಿ. ನೀಟಾಗಿ ಬರ್ಕೋಬೇಕು. ಬರ್ಕೊಳಕ್ಕೆ ಆಗಲ್ಲ ಅಂದ್ರೆ ಕೇಳಬೇಕಾಗುತ್ತೆ. ಯಾವ್ದಾದ್ರು ಸ್ಕ್ರೀನ್‌ಶಾಟ್ ತಗೊಂಡು ಅದನ್ನ ನೋಟ್ಸ್ ಮಾಡ್ತಾ ಹೋಗ್ಬೋದು. ರೈಟ್ ಡೌನ್ ದಿ ಸೊಲ್ಯೂಷನ್. ಇನ್ನು ಡಾಟಾ ಏನು ಕೊಟ್ಟಿದ್ದೀರಾ ಅದು ಮತ್ತೆ ಬರ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗೆ ಏನೇನು ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದರೆ ಅದನ್ನ ಒಂದೊಂದೇ ಸಾಲ್ವ್ ಮಾಡ್ಕೊಳ್ಳಿ. ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಮಾಸ್ ಡಿಫೆಕ್ಟ್. ಮಾಸ್ ಡಿಫೆಕ್ಟ್ ಡೆಲ್ಟಾ ಎಂ ಫಾರ್ಮುಲಾ ಯಾರು ಯೂಸ್ ಮಾಡಬೇಕು? ಡೆಲ್ಟಾ ಎಂ ಗೆ ನಿಮಗೆ ಗೊತ್ತಿದೆ. ಡೆಲ್ಟಾ ಎಂ ಗೆ ಫಾರ್ಮುಲಾ ಯೂಸ್ ಮಾಡಬೇಕು ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ವಾಟ್ ಇಸ್ meant by ಮಾಸ್ ಡಿಫೆಕ್ಟ್? ಮಾಸ್ ಡಿಫೆಕ್ಟ್ is the difference between sum of the nucleus and rest mass of the nucleus. ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಮಾಸ್ and ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಮಾಸ್ ಇರುತ್ತೆ, ಇಲ್ಲಿ ರೆಸ್ಟ್ ಮಾಸ್ ಇದೆ. ಅವೆರಡು ಡಿಫರೆನ್ಸ್ ತಗೊಂಡ್ರೆ ಡೆಲ್ಟಾ ಎಂ ಬರುತ್ತೆ. ಡೆಲ್ಟಾ ಎಂ ತಗೊಂಡು ಇಂಟು ಸಿ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಎನರ್ಜಿ ಬರುತ್ತೆ. ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ ನಾನು. ಫಸ್ಟ್ ಮಾಸ್ ಡಿಫೆಕ್ಟ್ ಗೆ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ? ಕಾನ್ಸ್ಟಿಟ್ಯೂಯೆಂಟ್ ಮಾಸ್, ನ್ಯೂಕ್ಲಿಯಸ್ ನ ಕಾನ್ಸ್ಟಿಟ್ಯೂಯೆಂಟ್ ಮಾಸ್ ಅಂದ್ರೆ Z into Mp ಪ್ಲಸ್ A minus Z into Mn. ಫಸ್ಟ್ ನಮಗೆ ಯಾವ್ಯಾವ ಕಾನ್ಸ್ಟಿಟ್ಯೂಯೆಂಟ್ಸ್ ಇತ್ತು ಅದರ ಮಾಸ್ ತಗೊಂತೀನಿ. ಮೈನಸ್ ನ್ಯೂಕ್ಲಿಯಸ್ ಯಾವುದು ಬಂದಿದೆ ನಮಗೆ? ಯಾವುದು ನ್ಯೂಕ್ಲಿಯಸ್ ಬಂದಿರೋದು ಯಾವುದು? ದಟ್ ಈಸ್ ಮಾಸ್ ಆಫ್ ದಿ ನೈಟ್ರೋಜನ್. ಇಲ್ಲಿ ರೆಸ್ಟ್ ಮಾಸ್ ಅಂತ ನೈಟ್ರೋಜನ್ ಹೈಡ್ರೋಜನ್ ಆಕ್ಸಿಜನ್ ಇಲ್ಲಿ ಹಾಕ್ತಿದ್ದಾರೆ. ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಮಾಸ್ ತಗೋಬೇಕು, ಇಲ್ಲಿ ನ್ಯೂಕ್ಲಿಯಸ್ ಯಾವುದು ಅದರ ಮಾಸ್ ತಗೋಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. Z ಎಷ್ಟಿದೆ ನಮ್ಮಲ್ಲಿ? ನೈಟ್ರೋಜನ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? 7. ಇದು ನೋಡ್ಕೋಬೇಕು ನೀಟಾಗಿ. ನಾನು ಕೊಟ್ಟಿರೋ ನ್ಯೂಕ್ಲಿಯಸ್ ಅಲ್ಲಿ Z ವ್ಯಾಲ್ಯೂ ಐಡೆಂಟಿಫೈ ಮಾಡ್ತಾ ಇದ್ದೀನಿ. 7 ಇಂಟು ಮಾಸ್ ಆಫ್ ದಿ ಪ್ರೋಟಾನ್ is Z. A ಎಷ್ಟಿದೆ? 14 ಇದೆ. ಮೈನಸ್ Z ಎಷ್ಟಿದೆ? 7 ಇಂಟು ಮಾಸ್ ಆಫ್ ದಿ ನ್ಯೂಟ್ರಾನ್ that is 1.00867 ಮೈನಸ್ ಇಲ್ಲೇ ಬರ್ತಾ ಇದ್ದೀನಿ. ಮೈನಸ್ ಮಾಸ್ ಆಫ್ ದಿ ರೆಸ್ಟ್ ಮಾಸ್ ಆಫ್ ದಿ ಗಿವನ್ ನ್ಯೂಕ್ಲಿಯಸ್ ಎಷ್ಟಿದೆ? 14.003. ನೋಡಿ ಡೆಲ್ಟಾ ಎಂ ನ ಫೈಂಡ್ ಔಟ್ ಮಾಡೋಕೆ ನೀವು ಕಾನ್ಸ್ಟಿಟ್ಯೂಯೆಂಟ್ ಮಾಸ್ ಮೈನಸ್ ನ್ಯೂಕ್ಲಿಯಸ್ ಮಾಸ್ ತಗೊಳ್ತಾ ಇದ್ದೀರಿ. ರೆಸ್ಟ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್. ಇಷ್ಟನ್ನು ಸಿಂಪ್ಲಿಫೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಫೈನಲಿ ಆಡ್ ಮಾಡಿ ಮತ್ತೆ ಫೈನಲ್ ಆಗಿ ಮಾಸ್ ಜೊತೆಗೆ ಸಬ್ಸ್ಟ್ರಾಕ್ಟ್ ಮಾಡ್ತೀರಾ. ಫೈನಲಿ ವಿ ಗೆಟ್ ದಿ ಆನ್ಸರ್. ಇಲ್ಲ ನೀವು ಇನ್ನೊಂದು ಸ್ಟೆಪ್ ಕಂಪ್ಲೀಟ್ ಆಗಿ ಫಸ್ಟ್ ಪ್ರಾಬ್ಲಮ್ ಅನ್ನು ಬರ್ಕೊಳ್ಳಿಬೇಕಾದ್ರೆ ನೀವು ಎಕ್ಸಾಕ್ಟ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ ನೋಡಿ. 0.1087 atomic mass in each. First step complete ಆಯಿತು. ಮಾಸ್ ಡಿಫೆಕ್ಟ್ ನಮಗೆ ಮಾಸ್ ಆಫ್ ದಿ ಪ್ರೋಟಾನ್, ಮಾಸ್ ಆಫ್ ದಿ ನ್ಯೂಟ್ರಾನ್ ಅಂಡ್ ನೈಟ್ರೋಜನ್ ಮಾಸ್, ಆಟೋಮಿಕ್ ಮಾಸ್ ಯೂನಿಟ್ ಆಟೋಮಿಕ್ ಮಾಸ್ ಯೂನಿಟ್ ಅಲ್ಲಿ ನಮಗೆ ಮಾಸ್ ಡಿಫೆಕ್ಟ್ ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಡೆಫಿನೇಷನ್ ಗೊತ್ತಿದ್ರೆ ಮಾತ್ರ ನೀವು ಈ ತರ ಫಾರ್ಮುಲಾಸ್ ಯೂಸ್ ಮಾಡಬೇಕು. ಮಾಸ್ ಡಿಫೆಕ್ಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂಡ್ ರೆಸ್ಟ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್. ಕಂಪ್ಲೀಟ್ ಆಯ್ತಲ್ವಾ? ಮಾಸ್ ಡಿಫೆಕ್ಟ್ ಆದ್ಮೇಲೆ ಏನು ಹೇಳಿದ್ದಾರೆ ಒಂದೊಂದೇ ಬರೀತಾ ಹೋಗ್ತಾ ಇರ್ತೀನಿ. ಅದಕ್ಕೆ ಸ್ಕ್ರೀನ್ಶಾಟ್ ತಗೋಬೇಕಾಗಿರುತ್ತೆ. ಕಂಪ್ಲೀಟ್ ಬರೆಯೋ ಟೈಮ್ ಸಿಗಲ್ಲ. ಹಾಗೆ ತಕ್ಷಣ ಸ್ಕ್ರೀನ್ಶಾಟ್ ತಗೊಂಡು ಈಗ ವಿಡಿಯೋನ ನೀವು ಸ್ಟಾಪ್ ಮಾಡ್ಕೊಂಡು ನೋಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಬೈಂಡಿಂಗ್ ಎನರ್ಜಿ ಕೇಳಿದ್ದಾರೆ. ಡೆಫಿನೇಷನ್ಸ್ ಗೊತ್ತಿರಬೇಕು ಫಸ್ಟ್ ನಿಮಗೆ. ವಾಟ್ ಈಸ್ meant by binding energy? It is the energy required to bind the all the nucleus inside the nucleus, or it is the energy required to split the nucleus into its constituents. That is calculated by using the relation. ನೋಡ್ಕೋಬೇಕು ಅಂತ ರಿಕಲ್ ಮಾಡ್ಕೊಳ್ಳಿ. ಡೆಲ್ಟಾ E is equal to ಯಾರು ಬರ್ಕೋಬೇಕು ರಿಕಲ್ ಮಾಡ್ಕೊಳ್ಳಿ. ಡೆಲ್ಟಾ M into C square joule if the mass is taken in kilogram. ಮಾಸ್ ಡೆಲ್ಟಾ ಮಾಸ್ ಡಿಫೆಕ್ಟ್ ಕಿಲೋಗ್ರಾಮ್ ಅಲ್ಲಿ ಇದ್ರೆ ಈ ಫಾರ್ಮುಲಾ ನೀವು ಯೂಸ್ ಮಾಡ್ತೀರಾ. ಬೇಕಾಗುತ್ತೆ ಮುಂದೆ ಯಾವುದೋ ಒಂದು ಸಿಂಪ್ಲಿಫಿಕೇಶನ್ಸ್ ಇದೆ. ಅದೇ ತರ ಇನ್ನೊಂದು ಫಾರ್ಮುಲಾ ಇದೆ. ಡೆಲ್ಟಾ E is equal to ಡೆಲ್ಟಾ M into 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಮೆಗಾ ಅಂದ್ರೆ ಎಷ್ಟು? 10 to the power +6 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಅದು ಜೌಲ್ ಕನ್ವರ್ಟ್ ಮಾಡ್ತಾರೆ. ಫಸ್ಟ್ ಈ ಫಾರ್ಮುಲಾಸ್ ನೋಡ್ಕೊಳ್ಳಿ. ಇದು ಯಾವಾಗ ತಗೋಬೇಕು ಈ ಫಾರ್ಮುಲಾ ಅಂದ್ರೆ ನಮಗೆ ಆಟೋಮಿಕ್ ಮಾಸ್ ಯೂನಿಟ್ ಅಲ್ಲಿ ಮಾಸ್ ಡಿಫೆಕ್ಟ್ ಇದೆ. If the mass defect is in a kilogram, then we are using the formula delta M into C square joule ಅಲ್ಲಿ ಬರುತ್ತೆ. If the mass defect is in atomic mass unit,
then the formula for binding energy is delta m into 931 mega electron volt. ಈಗ ನಾವು ಯೂಸ್ ಮಾಡೋದು ಇದು ಯಾಕೆ ಹೇಳಿದ್ರೆ ನಮಗೆ ಮಾಸ್ ಡಿಫೆಕ್ಟ್ ಯಾವ್ದ್ರಲ್ಲಿ ಇದೆ, ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ ಇದು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳಿದೆ ಅಷ್ಟೇ. ನೆಕ್ಸ್ಟ್ ನೀವು ಯಾವ ಫಾರ್ಮುಲಾ ಸೆಲೆಕ್ಟ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ, ನೀವು ಯೂಸ್ ಮಾಡ್ಕೊಬಹುದು ಈಸಿಯಾಗಿ. ಏನು ನೀವು ಈ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ಸ್ ಕಲಿತೀರಾ ಪರ್ಫೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿಯಾಗಿ ಸಿಂಪ್ಲಿಫೈ ಮಾಡೋದು ಆ ತರ ಇದೆ. ಡೆಲ್ಟಾ ಇ ಮಾಸ್ ಡಿಫೆಕ್ಟ್ ಇಸ್ ಈಕ್ವಲ್ ಟು ಡೆಲ್ಟಾ ಎಂ ಇಂಟು 931 mega electron volt. But here we know the value of delta m 0.1087 into 931, then we get 101.2183 mega electron volt. Indian conversion ಸಿಕ್ಕಿಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಆಕ್ಚುಲಿ ನೀವು ಇದನ್ನ ಜೌಲಿ ಕನ್ವರ್ಟ್ ಮಾಡಬೇಕು. ಜೌಲಿ ಕನ್ವರ್ಟ್ ಮಾಡೋ ಮೆಥಡ್ಸ್ ನಾನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತೀನಿ. ಜಸ್ಟ್ ಅ ವೇರಿ ಅಷ್ಟು ಮಾತ್ರ ಮಾಡ್ತಾರೆ. ಬೈಂಡಿಂಗ್ ಎನರ್ಜಿ ಗೊತ್ತಾಯ್ತು. ಫೈನಲಿ ವಿ ಕ್ಯಾಲ್ಕುಲೇಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದ್ರೇನು? ಬೈಂಡಿಂಗ್ ಎನರ್ಜಿ ಫಾರ್ ನ್ಯೂಕ್ಲಿಯರ್. ಇದನ್ನು ಡೆಫಿನಿಷನ್ಸ್ ಬರ್ಕೊಂಡಿದ್ದೀರಾ. ವಾಟ್ ಈಸ್ ಮೆಂಟ್ ಬೈ ಬೈಂಡಿಂಗ್ ಎನರ್ಜಿ ಫಾರ್ ನ್ಯೂಕ್ಲಿಯರ್ or specific binding energy? It is the number energy required to separate one nuclear. ನಾನು ಎಲ್ಲವನ್ನೂ ಸಪರೇಟ್ ಮಾಡೋದಲ್ಲ, ಒಂದೇ ಒಂದು ನ್ಯೂಕ್ಲಿಯರ್ ನ ಆಡ್ ಮಾಡಬೇಕು ಅಥವಾ ಸಪರೇಟ್ ಮಾಡಬೇಕು ಅಂದ್ರೆ ಎಷ್ಟು ಎನರ್ಜಿ ಬೇಕು ಅಂತ ಫೈಂಡ್ ಔಟ್ ಮಾಡ್ತಾ ಇದೀನಿ. ಹೇಗೆ ಮಾಡಬೇಕು ಅಂದ್ರೆ ಡೆಲ್ಟಾ ಇ ಗೊತ್ತಿದೆ ನಮಗೆ, ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 101.2183 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇದೆ. ಡಿವೈಡೆಡ್ ಬೈ ಎ ಅಂದ್ರೆ ಮಾಸ್ ನಂಬರ್. ಮಾಸ್ ನಂಬರ್ ಯಾವುದು ಕೊಟ್ಟಿರೋ ನ್ಯೂಕ್ಲಿಯಸ್. ನೈಟ್ರೋಜನ್ ನ್ಯೂಕ್ಲಿಯಸ್ ಮಾಸ್ ನಂಬರ್ ಎಷ್ಟು ಕೊಟ್ಟಿದ್ದಾರೆ? 14. Therefore we get the specific binding energy 7.2298 mega electron volt. ಸರ್ ಜೌಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ನಾನು, ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಮಾಡಿಸ್ತೀನಿ, ಬೇಕಾದ್ರೆ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಮೆಗಾ ಮೀನ್ಸ್ 10 to the power of plus 6 into 10 to the power of 6 ಮಾಡ್ತೀನಿ. ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಜೌಲಿ ಕನ್ವರ್ಟ್ ಮಾಡೋದು ಹೆಂಗೆ? 1 electron volt is equal to 1.6 into 10 to the power of minus 9. ಇದು ಯೂಸ್ ಮಾಡ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ. ಜಸ್ಟ್ ಇಷ್ಟು ಗೊತ್ತಾಗುತ್ತೆ. ಏನಾಗ್ತಿದೆ ನಾವು ಕೊಟ್ಟಿರೋ ನ್ಯೂಕ್ಲಿಯಸ್ ಯಾವುದು, ಅದರ ಆಟೋಮಿಕ್ ನಂಬರ್ ಏನು, ಮಾಸ್ ನಂಬರ್ ಏನು, ಮತ್ತೆ ಡಾಟಾ ಯೂಸ್ ಮಾಡಿಕೊಂಡ್ರೆ ಡೆಲ್ಟಾ ಎಂ, ಡೆಲ್ಟಾ ಇ, ಡೆಲ್ಟಾ ಇ ಬಗ್ಗೆ ಈ ತರ ಪ್ರಾಬ್ಲಮ್ಸ್ ಬಹಳ ಸರಿ ಕೇಳಿದ್ದಾರೆ. ಕರೆಕ್ಟ್ ನೋಡ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಬೇಕು. ಈಗಲೇ ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ನಿಮಗೆ ಕರೆಕ್ಟ್ ಲಿಂಕ್ ಸಿಗೋದಿಲ್ಲ. ಚಾಪ್ಟರ್ ಆಗಿದ್ದಷ್ಟೇ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9. Find the specific binding energy of the same ಅದೇ ಪ್ರಾಬ್ಲಮ್ ಬಟ್ ಡೆಲ್ಟಾ ಎಂ ಡೆಲ್ಟಾ ಇ ಸಪರೇಟ್ ಆಗಿ ಕೇಳಲ್ಲ, ಬಟ್ ಮಾಡ್ಕೊಳ್ಳೇಬೇಕು. ಗೊತ್ತಾಗಿದೆ. ಡೆಲ್ಟಾ ಎಂ ಗೊತ್ತಿದ್ರೆ ಡೆಲ್ಟಾ ಇ, ಡೆಲ್ಟಾ ಇ ಗೊತ್ತಿದ್ರೆ ಡೆಲ್ಟಾ ಇ ಬಗ್ಗೆ ಮಾಡಬಹುದು. Therefore specific binding energy of the nucleus ಕಾರ್ಬನ್ 6 ನೋಡಿ ನೈಟ್ರೋಜನ್ ಕೊಟ್ಟಿದ್ರು, ಇಲ್ಲಿ ಕಾರ್ಬನ್ ಕೊಟ್ಟಿದ್ದಾರೆ, ಆಕ್ಸಿಜನ್ ಕೊಡಬಹುದು, ಯುರೇನಿಯಂ ಕೊಡಬಹುದು. ಈ ತರ ಪ್ರಾಬ್ಲಮ್ ಅಲ್ಲಿ ಲಾಸ್ಟ್ ನೀವು ನೋಡ್ಕೊಂಡು ಮುಂದಿನ ಪ್ರಾಬ್ಲಮ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಮಾಡ್ಕೋಬೇಕಾಗಿದೆ. ಹ್ಯಾವಿಂಗ್ ರೆಸ್ಟ್ ಮಾಸ್, ಕಾರ್ಬನ್ ನ್ಯೂಕ್ಲಿಯಸ್ ಗೆ ರೆಸ್ಟ್ ಮಾಸ್ ಕೊಡ್ತಾ ಇದ್ದಾರೆ 12.00 u ಅಂಡ್ ಬ್ರಾಕೆಟ್ ಅಲ್ಲಿ ಬೇರೆ ವ್ಯಾಲ್ಯೂಸ್ ಕೊಡ್ತಾ ಇದ್ದಾರೆ. given mass of the proton is 1.00727 u and the mass of the neutron is 1.00866 u. ಇಷ್ಟು ಪ್ರಾಬ್ಲಮ್ ಇದೆ. ಸೇಮ್ ಮೆಥಡ್ ಇದೆ, ಬಟ್ ಇಂಡಿವಿಜುವಲ್ ಕೇಳಿದಾಗ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಬೇಕು ಅಂದ್ರೆ ಡೆಲ್ಟಾ ಇ ಬೇಕು, ಡೆಲ್ಟಾ ಇ ಬೇಕು ಅಂದ್ರೆ ಡೆಲ್ಟಾ ಎಂ ಬೇಕು. ಅಂದ್ರೆ ನೀವು ಡೆಲ್ಟಾ ಎಂ ಡೆಲ್ಟಾ ಇ ನ ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು. ಆಮೇಲೆ ನೀವು ಯಾವ ರೀತಿ ಸಿಂಪ್ಲಿಫಿಕೇಶನ್ ಮಾಡ್ತೀರಾ. ಇಲ್ಲಿ ನಾನು ಡೈರೆಕ್ಟ್ ನಾನು ಫಾರ್ಮುಲಾ ಮತ್ತು ಆನ್ಸರ್ ಮಾತ್ರ ಬಳಸ್ತೀನಿ. ಸಬ್ಸ್ಟಿಟ್ಯೂಷನ್ಸ್ ಮತ್ತೆ ಸಿಂಪ್ಲಿಫಿಕೇಶನ್ಸ್ ಎಲ್ಲ ನೀವು ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟ್ ಆಯ್ತಲ್ಲ? ಸ್ಕ್ರೀನ್ ಶಾಟ್ ತಗೋಬೇಕಿದೆ. ನಾನು ಬರ್ಕೊಳ್ಳೋಕೆ ಟೈಮ್ ಇರಲ್ಲ ನಿಮಗೆ, ಅಷ್ಟೇ ಹೇಳ್ತಾ ಇದ್ದೀನಿ. ಸೇಮ್ ಮೆಥಡ್ ಇದೆ ನಿಮಗೆ ಹೋಮ್ ವರ್ಕ್ ತರ, ಬಟ್ ಆನ್ಸರ್ಸ್ ಮಾತ್ರ ನಾನು ಹೇಳಿದ್ದೀನಿ. ಮೆಥಡ್ ಅಂಡ್ ಆನ್ಸರ್ ಸೊಲ್ಯೂಷನ್. ಫಸ್ಟ್ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ? ಡೆಲ್ಟಾ ಎಂ ಗೆ ಫಾರ್ಮುಲಾ ಬರೀರೋ Z into Fp
minus into mass of the neuron is 1.00866 minus mass of the carbon, that is 12. After simplification we get 0.09558 mass effect ಗೊತ್ತಾಗಿದೆ. mass effect ಗೊತ್ತಾದ್ಮೇಲೆ binding energy find out ಮಾಡೋದು ಯಾವ ಫಾರ್ಮುಲಾ? delta E is equal to delta M into c square. ಕರೆಕ್ಟಾ? c square ಯೂಸ್ ಮಾಡೋದು ಏನು ಮಾಡಬೇಕು? 931 U ಅಲ್ಲಿ ಇದೆ ಆನ್ಸರ್. ಇದು ನೀವು delta M ಗಾಗಿ ಬಂದಿದೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ and 931 ನ ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ we get 88.984 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. delta M and delta E ಗೊತ್ತಿದೆ, ಬಟ್ ನಾವು ಕೇಳ್ತಾ ಇರೋದು ಡೈರೆಕ್ಟ್ ಆಗಿ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಬೇಕು ಅಂದ್ರೆ ಏನು ಮಾಡಬೇಕು ನಾವು? ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ is equal to delta E divided by N. What is the value of delta E? 88.984 divided by what is the A value? ಇಲ್ಲಿ ಕಾರ್ಬನ್ ಗೆ ಮಾಸ್ ನಂಬರ್ ಎಷ್ಟಿತ್ತು? 12. Therefore we get 7.4154 mega electron volt. ನಿಮಗೆ ಏನು ಇನ್ಕಂಪ್ಲೀಟ್ ಆಗಿದೆ ಕೆಲವು ಸ್ಟೆಪ್ಸ್ ಅದು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೀವು ಬಾಕಿ ಸಾಲ ನಿಮಗೆ ಒಂದು ಟೈಮ್ ಯಾವ ರೀತಿ ಸಿಂಪ್ಲಿಫಿಕೇಶನ್ಸ್ ಮಾಡಬೇಕು ಅನ್ನೋ ಐಡಿಯಾ ಇರುತ್ತೆ. ಈ ತರ ಪ್ರಾಬ್ಲಮ್ಸ್ ಕೇಳಿದ್ರೆ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗ್ತಾ ಇರ್ತಾರೆ ಪ್ರಾಬ್ಲಮ್ಸ್. ಅದನ್ನ ನೀವು ಅರ್ಥ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಬಹಳ ಈಸಿ. ಮತ್ತೆ ಚಾಪ್ಟರ್ ಲಿಮಿಟೆಡ್ ರಿಲೇಷನ್ಸ್ ಯೂಸ್ ಮಾಡ್ತಾರೆ ಮಾಸ್ ಡಿಫೆಕ್ಟ್ ಗೆ ಮತ್ತೆ ಬೈಂಡಿಂಗ್ ಎನರ್ಜಿ. ಇಷ್ಟರಲ್ಲೇ ನಿಮಗೆ ಪ್ರಾಬ್ಲಮ್ಸ್ ಅಲ್ಲಿ ಕೇಳೋ ಮೆಥಡ್ ಅಲ್ಲಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಒನ್ 10th one, ಪ್ರಾಬ್ಲಮ್ ನಂಬರ್ 10. ಇದರಲ್ಲಿ ಸಬ್ ಕ್ವೆಶ್ಚನ್ ಬರುತ್ತೆ. ಎ ಕ್ಯಾಲ್ಕುಲೇಟ್ ದಿ ಎನರ್ಜಿ ರಿಕ್ವೈರ್ಡ್ calculate the energy required to break carbon 612 nucleus into the reaction imagine ಮಾಡ್ಕೊಳ್ಳಿ into 3 alpha particles. ಕಾರ್ಬನ್ ಇರೋದು 3 ಆಲ್ಫಾ ಪಾರ್ಟಿಕಲ್ ಆಗಿ ಸ್ಪ್ಲಿಟ್ ಆಗಿದೆ. ಅಂದ್ರೆ ನ್ಯೂಕ್ಲಿಯಸ್ ಯಾವುದಿದೆ? ಕಾರ್ಬನ್. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಬಂದಿದೆ ಯಾವುದು? 3 ಆಲ್ಫಾ ಪಾರ್ಟಿಕಲ್. ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಮಾಸ್ ಫಸ್ಟ್ ಬರ್ಕೋಬೇಕು, ನ್ಯೂಕ್ಲಿಯಸ್ ಮಾಸ್ ಆಮೇಲೆ ಬರ್ಕೋಬೇಕು. ಆ ವ್ಯಾಲ್ಯೂ ಡಿಫರೆನ್ಸ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಮಾಸ್ ಡಿಫೆಕ್ಟ್. ಏನು ಮಾಸ್ ಡಿಫೆಕ್ಟ್ ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಮಾಸ್. ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಯಾವುದು? 3 ಆಲ್ಫಾ ಪಾರ್ಟಿಕಲ್ಸ್ ಮೈನಸ್ ರೆಸ್ಟ್ ಮಾಸ್ ಅಂದ್ರೆ ಯಾವುದು? ಕಾರ್ಬನ್ ನ ಮಾಸ್. ಅದೇ ಮೆಥಡ್, ಬಟ್ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಚೇಂಜಸ್ ಇದೆ ಪ್ರಾಬ್ಲಮ್. ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಅದೇ ರೀತಿಯ ಪ್ರಾಬ್ಲಮ್. 3 ಆಲ್ಫಾ ಪಾರ್ಟಿಕಲ್ಸ್. ಫುಲ್ ಸ್ಟಾಪ್. if ಕ್ಲೂ ಕೊಡ್ತಾರೆ if this energy is supplied by photon. ಕಾರ್ಬನ್ ನ್ಯೂಕ್ಲಿಯಸ್ ಇರೋದು 3 ಆಲ್ಫಾ ಪಾರ್ಟಿಕಲ್ ಆಗಿ ಸ್ಪ್ಲಿಟ್ ಆಗಬೇಕು ಅಂದ್ರೆ ಎನರ್ಜಿ ಬೇಕು. ಆ ಎನರ್ಜಿನ ಯಾವುದು ಕೊಡ್ತಾ ಇದೆ? ಫೋಟಾನ್. ಯಾಕೆ ಇದು ಬೇಕಾಗುತ್ತೆ ಅಂದ್ರೆ ಫೋಟಾನ್ ಎನರ್ಜಿ ಅಂದ್ರೆ ಏನು ಗೊತ್ತು ನಮಗೆ? ಫೋಟಾನ್ ಎನರ್ಜಿ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂದ್ರೆ ಫೋಟಾನ್ ಎನರ್ಜಿ is equal to h nu is equal to c by lambda, therefore hc by lambda. ಈ ಫಾರ್ಮುಲಾಸ್ ಮುಂದೆ ನಮಗೆ ಯೂಸ್ ಆಗುತ್ತೆ. ಅವರು ಕೂಡ ಡಾಟಾ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫೋಟಾನ್ ಎನರ್ಜಿನ ತಗೊಳ್ಳಿ ಅಂತ ಕೊಡ್ತಾ ಇದೆ. ಎನರ್ಜಿ ಯಾವುದು ತಗೋಬೇಕು ನಮಗೆ? photon energy. ಯಾಕೆ ಯೂಸ್ ಆಗ್ತಿದೆ photon energy? nucleus is split into carbon nucleus is split into 3 alpha particles. Next B. What is the wavelength? What is the wavelength of the photon? ಫೋಟಾನ್ ವೇವ್ಲೆಂತ್ ಬೇಕು ಅಂದ್ರೆ ಎನರ್ಜಿ ಗೊತ್ತಿರಬೇಕು. ಎನರ್ಜಿ ಗೊತ್ತಾಗುತ್ತೆ ಮಾಡ್ಕೊಳ್ಳೋ ಬೈಂಡಿಂಗ್ ಎನರ್ಜಿ is equal to hc by lambda is equal to hc by energy ಅಂತ ಬರ್ಕೊಂತೀವಿ. ಈ ಒಂದು ಬಿ
ಸೊಲ್ಯೂಷನ್ ಕ್ಲಿಯರ್ ಆಗ್ತಿದೆಯಾ ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೂ ಇದೆ ಗಿವನ್ ಇಲ್ಲಿ ಡಾಟಾ ಬೇಕಲ್ಲ ಬೈಂಡಿಂಗ್ ಎನರ್ಜಿ ಏನೇ ಕೊಡಬೇಕಾಗುತ್ತೆ ಅವರು ಕೊಡ್ತಾರೆ ಗಿವನ್ ಮಾಸ್ ಆಫ್ ರೆಸ್ಟ್ ಮಾಸ್ ಆಫ್ ಡೈರೆಕ್ಟ್ ಸಿಂಬಾಲಿಕ್ ಬರ್ಕೊಳ್ಳಿ ಮಾಸ್ ಆಫ್ ಕಾರ್ಬನ್ 612 is equal to 11.99672 ಅವ್ರು ಏನು ಕೊಡ್ತಾರೋ ಅದನ್ನ ಯೂಸ್ ಮಾಡಬೇಕು ವ್ಯಾಲ್ಯೂಸ್ and mass of alpha particle is equal to 4.00150 ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ ಜ್ಞಾಪಕ ಇಟ್ಕೊಳ್ಳಿ ನೀವು ಮುಂದೆ ಹೇಳಬೇಕಾದ್ರೆ ಗೊತ್ತಾಗಬೇಕು ಪ್ರೋಟಾನ್ ಅಂದ್ರೆ ಹೈಡ್ರೋಜನ್ ನ್ಯೂಕ್ಲಿಯಸ್ ಅದೇ ತರ ಆಲ್ಫಾ ಪಾರ್ಟಿಕಲ್ ಅಂದ್ರೆ ಹೀಲಿಯಂ ನ್ಯೂಕ್ಲಿಯಸ್ ಗೊತ್ತಾಗಬೇಕು ಪ್ರೋಟಾನ್ ಅಂದ್ರೆ ನಾನು ಮುಂದೆ H11 ಅಂತ ಬರ್ಕೊಂತೀನಿ ಆಲ್ಫಾ ಪಾರ್ಟಿಕಲ್ ಅಂದ್ರೆ ಹೀಲಿಯಂ 24 ಅಂತ ಬರೀತೀನಿ ಅಂದ್ರೆ ಇಲ್ಲಿ ನಾನು ಮುಂದೆ ಹೀಲಿಯಂ 24 ಅಂತ ಬರೀಬಹುದು ಗೊತ್ತಿರಬೇಕು ನಿಮಗೆ ಯಾವಾಗಲೂ ಕೂಡ ಆಲ್ಫಾ ಇಸ್ ನಥಿಂಗ್ ಬಟ್ ಹೀಲಿಯಂ ನ್ಯೂಕ್ಲಿಯಸ್ ಪ್ರೋಟಾನ್ ಇಸ್ ನಥಿಂಗ್ ಬಟ್ ಹೈಡ್ರೋಜನ್ ನ್ಯೂಕ್ಲಿಯಸ್ ಮುಂದೆ ಸಿಟಿ ಬೇಕಾಗುತ್ತೆ ಪ್ರೋಟಾನ್ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಆಲ್ಫಾ ಪಾರ್ಟಿಕಲ್ ಮಾಸ್ ಎಷ್ಟು ಕೊಡ್ತಾರೆ 4 ಯಾಕಂದ್ರೆ ಅದು ಹೀಲಿಯಂ ನ್ಯೂಕ್ಲಿಯಸ್ ಅಂತ 4 ಸಮಥಿಂಗ್ ಬರ್ಕೊಳ್ತಾ ಇದೆ ಕ್ಲಿಯರ್ ಆಯ್ತಲ್ವಾ ರೆಸ್ಟ್ ಮಾಸ್ ಆಫ್ ದಿ ಆಲ್ಫಾ ಅಂಡ್ ಕಾರ್ಬನ್ ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಕೊಟ್ಟಾಗ ಆಯ್ತು ಇವೇನ್ ಮಾಡಬೇಕು ಫಸ್ಟ್ ನಾವು ಎನರ್ಜಿ ರಿಕ್ವೈರ್ಡ್ ನ್ಯೂಕ್ಲಿಯಸ್ ಕಾರ್ಬನ್ ಇರೋದು 3 ಆಲ್ಫಾ ಪಾರ್ಟಿಕಲ್ ಆಗಿ ಸ್ಪ್ಲಿಟ್ ಆಗಬೇಕು ಅಂದ್ರೆ ಎಷ್ಟು ಎನರ್ಜಿ ಬೇಕು ಅಂದ್ರೆ ಬೈಂಡಿಂಗ್ ಎನರ್ಜಿ ಕನ್ವರ್ಟ್ ಮಾಡಬೇಕು ಫಸ್ಟ್ ಆ ಬೈಂಡಿಂಗ್ ಎನರ್ಜಿ ಅಲ್ಲಿ ಫೋಟಾನ್ ಎನರ್ಜಿ ಆಗುತ್ತೆ ಆ ಫೋಟಾನ್ ಎನರ್ಜಿ E is equal to hc by lambda lambda ಗೆ ಕನ್ವರ್ಟ್ ಮಾಡಬೇಕು ಕ್ಲಿಯರ್ ಆಗಿದೆ ಹೇಳ್ತಾ ಇರೋದು ಇಲ್ಲಿ ಇಷ್ಟು ನೀವು ಪ್ರಾಬ್ಲಮ್ ಬರ್ಕೊಂಡಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಸೊಲ್ಯೂಷನ್ ಆಯ್ತಾ ಇಷ್ಟು ಈಗ ಸೊಲ್ಯೂಷನ್ ಫಸ್ಟ್ ಏನು ಫೈಂಡ್ ಮಾಡಬೇಕು ನಾವು ಎನರ್ಜಿ ಫೈಂಡ್ ಮಾಡಬೇಕು ಯಾವುದು ಹೇಳಿದೆ ದಟ್ ಈಸ್ ಮಾಸ್ ಡಿಫೆಕ್ಟ್ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋಗ್ತೀರಾ ಈಗ ಸೊಲ್ಯೂಷನ್ ಸೇಮ್ ಮೆಥಡ್ ಇರುತ್ತೆ ಬಟ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಇದರಲ್ಲಿ ಏನು ಹೇಳಿದ್ದಾರೆ ಫಸ್ಟ್ ಎನರ್ಜಿ ಇಲ್ಲಿ ರಿಕ್ವೈರ್ಡ್ ಹೇಳಿದ್ದಾರೆ ಎನರ್ಜಿ ಬೇಕು ಅಂದ್ರೆ ಫಸ್ಟ್ ಮಾಸ್ ಡಿಫೆಕ್ಟ್ ಬೇಕು therefore ಮಾಸ್ ಡಿಫೆಕ್ಟ್ ಮಾಡಬೇಕು ಮಾಸ್ ಡಿಫೆಕ್ಟ್ ಏನು ಮಾಸ್ ಡಿಫೆಕ್ಟ್ ಅಂದ್ರೆ ನಿಮಗೆ ಮಾಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಮೈನಸ್ ರೆಸ್ಟ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್ ಹಾಗಾಗಿ ಇಲ್ಲಿ ಮಾಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವ ಬಂದಿದೆ ನಮಗೆ ಮಾಸ್ ಆಫ್ 3 ಆಲ್ಫಾ ಪಾರ್ಟಿಕಲ್ಸ್ ಅರ್ಥ ಆಗಬೇಕು ಪ್ರಾಬ್ಲಮ್ಸ್ ನಿಮಗೆ ಮಾಸ್ ಆಫ್ 3 ಆಲ್ಫಾ ಪಾರ್ಟಿಕಲ್ಸ್ ಮೈನಸ್ ರೆಸ್ಟ್ ಮಾಸ್ ಯಾವ ನ್ಯೂಕ್ಲಿಯಸ್ ನಮಗೆ ಸ್ಪ್ಲಿಟ್ ಆಗಿದ್ದು ಕಾರ್ಬನ್ 612 ಮಾಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವ ತಗೊಂತಾ ಇದೀವಿ ಬಂದಿರೋದು 3 ಆಲ್ಫಾ ಪಾರ್ಟಿಕಲ್ ಅದು ಫಸ್ಟ್ ಬರ್ಕೊಂತಾ ಇದೀನಿ ಮೈನಸ್ ಯಾವ ನ್ಯೂಕ್ಲಿಯಸ್ ಇತ್ತು ಅದರ ರೆಸ್ಟ್ ಮಾಸ್ ತಗೊಂತಾ ಇದೀನಿ ಇದನ್ನ ಫೈಂಡ್ ಔಟ್ ಮಾಡ್ತೀನಿ ಈಸಿ ಗೊತ್ತಿದೆ ನಿಮಗೆ ಡೆಲ್ಟಾ m is equal to ಒಂದು ಆಲ್ಫಾ ಪಾರ್ಟಿಕಲ್ ಮಾಸ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ 3 ಆಲ್ಫಾ ಪಾರ್ಟಿಕಲ್ಸ್ ಇದೆ 3 into what is the mass of one alpha particle ಎಷ್ಟು ಕೊಟ್ಟಿದ್ದಾರೆ 4.00150 minus the mass of the nucleus ಯಾವ ನ್ಯೂಕ್ಲಿಯಸ್ ನಮಗೆ ಕಾರ್ಬನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ 11.9967 ಸೇಮ್ ಮೆಥಡ್ ಏನು ಚೇಂಜ್ ಇಲ್ಲ ಬಟ್ ನಾವು z into m plus a minus z into m ಅಂತ ತಗೊಂಡಿಲ್ಲ ಯಾಕಂದ್ರೆ ಈ ಪ್ರಾಬ್ಲಮ್ ಕೇಳೋ ಮೆಥಡ್ ಚೇಂಜಸ್ ಇದೆ ಫೈನಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ ಬರುತ್ತೆ ದಟ್ ಈಸ್ 0.0078 ಬಟ್ our ಮಾಸ್ ಡಿಫೆಕ್ಟ್ ಇಲ್ಲ ಹೇಳಿರೋದೇನು ಎನರ್ಜಿ ರಿಕ್ವೈರ್ಡ್ ಕೇಳಿದ್ದಾರೆ therefore energy required is nothing but here delta E is equal to delta m into that ಹೋಗಬೇಕು ಇದು ಬಂದಿರೋದ್ರಿಂದ ಮಾಸ್ 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬಟ್ ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ನಮ್ಮ ಆನ್ಸರ್ ಬಂದು ಕನ್ವರ್ಟ್ ಮಾಡಬೇಕು ಯಾಕೆ ಹೇಳಿ ನೆಕ್ಸ್ಟ್ ಕೇಳ್ತಿರೋದು ಏನು ಡಿಎಲ್ಇ ವೇವ್ಲೆಂತ್ ಯೂನಿಟ್ ಏನು ಮೀಟರ್ ಅಲ್ಲಿ ಆನ್ಸರ್ ಬರಬೇಕು ಅಂದ್ರೆ ಎನರ್ಜಿ ಯಾವುದು ಇರಬೇಕು ಜೌಲಲ್ಲಿ ಹಾಗಾಗಿ ನಿಮಗೆ ಕನ್ವರ್ಷನ್ಸ್ ಹೇಳಿದೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ಮಾಡಿಸ್ತೀವಿ ಅಂತ ಹೀಗೆ ಮಾಡಿಸ್ತಾ ಹೋಗಬೇಕಾಗುತ್ತೆ ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಏನು ಆನ್ಸರ್ ಬರುತ್ತೆ ವಾಟ್ ಇಸ್ ದಿ ಡೆಲ್ಟಾ ಎಂ here 0.0078 into 931 that is equal to 7 point ನಿಮಗೆ ಎನರ್ಜಿ ಬಂದಿದ್ದು 7.2657 ಮೆಗಾ
ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಬಟ್ ಅವರು ಬರೀ ಎನರ್ಜಿ ಕೇಳಿದ್ರೆ ನಿಮಗೆ ಸ್ಟಾಪ್ ಮಾಡಬಹುದು. ಬಟ್ ವೇವ್ ಲೆಂತ್ ಕೇಳಿದ್ದಾರೆ ಪಾರ್ಟ್ ಬಿ ಅಲ್ಲಿ. ವೇವ್ ಲೆಂತ್ ಮೀಟರ್ ಬರಬೇಕು ಅಂದ್ರೆ ಎನರ್ಜಿ ಜೌಲ್ ಅಲ್ಲಿ ಇದ್ರೆ ಎಸ್ಐ ಮೀಟರ್. ಅದೊಂದು ಎಕ್ಸ್ಟ್ರಾ ಸ್ಟೆಪ್ ನೀವು ಆಡ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಕನ್ವರ್ಷನ್ಸ್ ಹೇಳ್ಕೊಡ್ತೀನಿ ನಾನು. ಮೆಗಾ ಅಂದ್ರೆ ಎಷ್ಟು, ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಎಷ್ಟು ಜೌಲ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಕಂಟಿನ್ಯೂ ಮಾಡಿ. ನೋಡಿ ಮೆಥಡ್ ಎಲ್ಲ ಅಷ್ಟೇ ಹಂಗೆ ಇದೆ. ಬಟ್ ಈ ಮೆಥಡ್ ನೋಡ್ಕೊಳ್ಳಿ, ಸ್ವಲ್ಪ ಚೇಂಜ್ ಯಾವ್ದ್ರಲ್ಲಿ ಆಗುತ್ತೆ ಅಂದ್ರೆ ಓನ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋ ಮೆಥಡ್ಸ್ ಅಂದ್ರೆ z into mp plus a minus z into mn ಅನ್ನೋ ಫಾರ್ಮುಲಾನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇಲ್ಲಿ ಕೊಡ್ತಾ ಇದ್ದಾರೆ 3 ಆಲ್ಫಾ ಪಾರ್ಟಿಕಲ್ ತಗೊಳ್ಳಿ ಅಂತ. ನೆಕ್ಸ್ಟ್ ನೀವು ಎನರ್ಜಿನ ನೋಡಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಡೆಲ್ಟಾ E is equal to 7.2657 ಮೆಗಾ. ಕರೆಕ್ಟ್ ನೋಡ್ಕೊಳ್ಳಿ, ಮೆಗಾ ಮೆಗಾ ಅಂದ್ರೆ ಏನು, 10 to the power of plus 6. ಇದನ್ನ ನೀವೇ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಇಂಟು ಎಲೆಕ್ಟ್ರಾನ್ ವೋಲ್ಟ್ ಜೌಲ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ. 1 ಎಲೆಕ್ಟ್ರಾನ್ ವೋಲ್ಟ್ is equal to 1.6 into 10 to the power of minus 90. ಈಗ ಜೌಲ್ ಅಲ್ಲಿ ಬರ್ತಾ ಇದೆ ಅದೇಲ್ವಾ, ಬೇಕು ಅನ್ನೋರಿಗೆ ಬರ್ಕೊಂಡಿರಿ. 1 ಎಲೆಕ್ಟ್ರಾನ್ ವೋಲ್ಟ್ is equal to 1.6 into 10 to the power of minus 90 ಜೌಲ್ ಹಾಕಿದ್ದೀನಿ. ಇಲ್ಲಿ ಯಾಕೆ 6 ಹಾಕಿದ್ದೀನಿ ಅಂದ್ರೆ ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಫೈನಲಿ we get the energy in joule, that is 1.1625 into 10 to the power of minus 12 joule. ಸಿಂಪ್ಲಿಫಿಕೇಶನ್ ಮಾಡೋದ್ರಲ್ಲಿ ಮುಂದೆ ಎನರ್ಜಿ ಬಂತು. ಅಲ್ಲಿಗೆ ಪಾರ್ಟ್ ಎ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಏನು ಕೇಳ್ತಾ ಇದ್ದಾರೆ ಅವರು, ವಾಟ್ ಈಸ್ ದ ವೇವ್ ಲೆಂತ್ ಆಫ್ ಲೈಟ್ ಆರ್ ವೇವ್ ಲೆಂತ್ ಆಫ್ ದಿ ಫೋಟಾನ್ ಯೂಸ್. ಇಲ್ಲಿ ಫೋಟಾನ್ ಎನರ್ಜಿ ಇಷ್ಟು ಕೊಟ್ಟಾಗ ಆಲ್ಫಾ 3 ಸಾರಿ ಇಷ್ಟು ಎನರ್ಜಿ ಫೋಟಾನ್ ಕೊಟ್ಟಾಗ ಅಲ್ಲಿ ಕಾರ್ಬನ್ ನ್ಯೂಕ್ಲಿಯಸ್ 3 ಆಲ್ಫಾ ಪಾರ್ಟಿಕಲ್ ಸ್ಪ್ಲಿಟ್ ಆಯ್ತು ಅಂತ ಗೊತ್ತಾಯ್ತು ನಮಗೆ. ಹಾಗಾದ್ರೆ ಅದು ಎಷ್ಟು ವೇವ್ ಲೆಂತ್ ಆಫ್ ಫೋಟಾನ್ ಅಂತ ಕೇಳಿದ್ರೆ ವೇವ್ ಲೆಂತ್ ಆಫ್ ದಿ ಫೋಟಾನ್ ಅಂತ ನಿಮಗೆ ಗೊತ್ತಿರಬೇಕು. ಎನರ್ಜಿ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆ. ಏನು, ದ ಎನರ್ಜಿ ಆಫ್ ದಿ ಫೋಟಾನ್ is equal to h nu, that is equal to hc by lambda. Here the formula use ಮಾಡಿ the wavelength of the photon is equal to hc divided by energy of the photon or bending energy ಅಂತ ಲೆಕ್ಕಾಗುತ್ತೆ. Here h is dual nature of radiation ಗೊತ್ತಿರುತ್ತೆ. Planck's constant 6.625 into 10 to the power of minus 34 joule second into velocity of light 3 into 10 to the power of 8 meter per second whole divided by the obtained energy value 1.1625 into 10 to the power of minus 12. That is equal to simplification ಮಾಡ್ಕೋಬೇಕಾಗುತ್ತೆ. ನೀವೇ ಆನ್ಸರ್ ಬರೀತಾರೆ ನೋಡಿ. The wavelength of the photon is 1.710 into 10 to the power of minus 13 meter. ಆನ್ಸರ್ ಎಸ್ಐ ಅಂತ ಬರಬೇಕು. ವೇವ್ಲೆಂತ್ ಅಂದ್ರೆ ಫಸ್ಟ್ ಮಾಡೋ ಎನರ್ಜಿ ಜೌಲ್ ಅಲ್ಲಿ ಇರಬೇಕು. ಅದಕ್ಕೆ ನಾನು ಜೌಲ್ ಕನ್ವರ್ಟ್ ಮಾಡ್ಕೊಂಡಿದ್ದು. ಇದೊಂದು ಗೊತ್ತಾಗಬೇಕು. ಇಲ್ಲಿ ಏನು ನೀವು ಅಡಿಷನ್ ಆಗಿ ಸ್ಟಡಿ ಮಾಡಿದ್ದು ಕನ್ವರ್ಷನ್ ಹೋಗಿದ್ದು ಅಷ್ಟೇ ಎಲ್ಲ ಬಂದಿತ್ತು. ಮತ್ತೆ ಇದು ಫಾರ್ಮುಲಾ ಸಿಂಪ್ಲಿಫಿಕೇಶನ್ಸ್ ನಿಮಗೆ ಡ್ಯುಯಲ್ ನೇಚರ್ ಅಲ್ಲಿ ಪ್ರಾಬ್ಲಮ್ಸ್ ಮಾಡಿಸ್ಬೇಕಾದ್ರೆ ಈ ಫಾರ್ಮುಲಾ ರಿಪೀಟೆಡ್ ಯೂಸ್ ಆಗುತ್ತೆ. ಎನರ್ಜಿ, ವೇವ್ಲೆಂತ್ ಮತ್ತೆ ಫ್ರೀಕ್ವೆನ್ಸಿ ರಿಲೇಷನ್ಸ್. ಪ್ರಾಬ್ಲಮ್ ಹಂಗೆ ಇದೆ, ಏನು ಚೇಂಜಸ್ ಇಲ್ಲ. ಸ್ವಲ್ಪ ಅದರಲ್ಲಿ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದ್ರಲ್ಲಿ ಅಲ್ಲಿ ನೋಡ್ಕೊಂಡು ಚೇಂಜಸ್. ನೆಕ್ಸ್ಟ್ ಒನ್ ಸಿ ಕೇಳಿದ್ರು ಪ್ರಾಬ್ಲಮ್ ನಂಬರ್ 11 ಒಂದು ಮಾರ್ಕ್ ಅಷ್ಟೇ ಇದು. ಇಫ್ 200 mega electron volt energy is required in the fission of single nucleus of uranium 92-235 full stop. How many fission must occur? How many fission
must occur per second. See the problem, you know, to produce power of 20 kilowatt. Watt is the SI unit for power, but here the given power is in kilowatt. Therefore, we must need the conversion. Question number 20 kilowatt. Write down the problem. Here, 200 megaelectron energy is required in the fission of a single nucleus uranium-235. ಅಲ್ಲವಾ ಇಲ್ಲಿ uranium-235 ಏನಾಗಿದೆ ಅಂದ್ರೆ fission ಅಂದ್ರೆ ಡಿವೈಡ್ ಆಗಿದೆ. ಡಿವೈಡ್ ಆದಾಗ ಎಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂದ್ರೆ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಅಲ್ವಾ ಹಾಗಾದ್ರೆ ಇಷ್ಟು ಎನರ್ಜಿ ರಿಲೀಸ್ ಆಗಬೇಕು ಅಂದ್ರೆ ಎಷ್ಟು ಫಿಷನ್ಸ್ ಆಗಿದೆ, ಎಷ್ಟು ಡಿವಿಷನ್ಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಪವರ್ ಕೊಟ್ಟಿದ್ದಾರೆ. ಇಲ್ಲಿ ಸಿಇಟಿ ಒಂದು ಫಾರ್ಮುಲಾ ಹೇಳ್ತೀನಿ ನೋಡಿ, ನಾವು ಈ ತರನೇ ಕೇಳಬೇಕು ಅಂತ ಇಲ್ಲ, ಬಟ್ ಈ ಫಾರ್ಮುಲಾ ಬೇಸಿಸ್ ಮೇಲೆ ಕೇಳ್ತಾರೆ. ಫಸ್ಟ್ ನಾನು ಗಿವನ್ ವ್ಯಾಲ್ಯೂಸ್ ಬರ್ಕೊಂತಾ ಇದೀನಿ, ಬರ್ಕೋಬಿಡಿ ನೀವು ಕೂಡ. ಗಿವನ್ ದ ಪವರ್ ಇಸ್ 20 ಕಿಲೋವ್ಯಾಟ್ 20 into ಫಸ್ಟ್ ಕನ್ವರ್ಷನ್ ಮಾಡ್ಕೊಳ್ಳಿ. ಕಿಲೋ ಮೀನ್ಸ್ 10 to the power of +3 SI ಗೆ ಕನ್ವರ್ಟ್ ಆಗುತ್ತೆ. And also the energy is also given. The energy 200 mega electron volt, but SI unit ಅಲ್ಲಿ ಇರಬೇಕು. ಪವರ್ SI unit ಅಲ್ಲಿ ಇದೆ, ಎನರ್ಜಿ SI unit ಅಲ್ಲಿ ಇರಬೇಕು. ಯಾವ ತರ ಕನ್ವರ್ಟ್ ಮಾಡಬೇಕು? ಜೌಲಿ ಬರಬೇಕು ಅಂದ್ರೆ 200 mega means 10 to the power of 6 into 1 electron volt ಅನ್ನು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಜೌಲಿ ಕನ್ವರ್ಟ್ ಆಗುತ್ತೆ? 1.6 into 10 to the power of -90. ಇಷ್ಟೇ. ಮತ್ತೆ ನಾವು ಆನ್ಸರ್ ಬರೆಯೋದು ನೆಸಿಟಿ ಇಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿರುತ್ತೆ. ಇಲ್ಲಿಗೆ ಎನರ್ಜಿ SI unit ಕನ್ವರ್ಟ್ ಆಯ್ತು, ಪವರ್ ಇದೆ SI unit ಅಲ್ಲಿ. ಇಲ್ಲಿ ಅವ್ರು ಕೇಳ್ತಾರೆ ಎಷ್ಟು ಗೊತ್ತಾ? n ಅಂದ್ರೆ ನಂಬರ್ ಆಫ್ ಫಿಷನ್ಸ್ ಪರ್ ಸೆಕೆಂಡ್, ದಟ್ ಇಸ್ ಬೈ t. where t is equal to 1 second. t ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋ ನೆಸಿಟಿ ಇರಲ್ಲ, ಬಟ್ ಗೊತ್ತಾಗಲಿ per 1 second ಕೇಳ್ತಾರೆ. what is the number of how many fusions takes place per unit time or per second ಅಂತ ಕೇಳಿದ್ದಾರೆ. ಇದು ಒಂದು ಮಾರ್ಕ್ ಕ್ವೆಶ್ಚನ್ ಅಷ್ಟೇ, ಸಿವಿಯರ್ ಕೇಳಿರೋ ಕ್ವೆಶ್ಚನ್. ಸೊಲ್ಯೂಷನ್ ಬರ್ಕೋಬೋದಲ್ವಾ? therefore power is equal to n into e by t. ಇದು ಬಹಳ ಇಂಪಾರ್ಟೆಂಟ್, ಇದನ್ನ ಪ್ರಾಬ್ಲಮ್ ಕೇಳಿರೋದೆ. ಪವರ್ is equal to energy divided by time. ಜೌಲ್ ಪರ್ ಸೆಕೆಂಡ್ ಗೊತ್ತಿರಬೇಕು. ಪವರ್ ಅಂದ್ರೆ ಏನು? ನಿಮ್ಮೊಂದು ಈಸಿ ಮೆಥಡ್ ಹೇಳ್ತೀನಿ ನೋಡ್ಕೊಳ್ಳಿ. ಪವರ್ ಗೆ ಯೂನಿಟ್ ಗೊತ್ತಿರುತ್ತೆ ನಿಮಗೆ. ಪವರ್ ಅಂದ್ರೆ ನೀವು ಓದಿರ್ತೀರಾ, ಇಟ್ ಇಸ್ ದ ರೇಟ್ ಆಫ್ ವರ್ಕ್ ಡನ್ W by T. therefore joule per second. ಅದೇ ತರ ನಾವು ಇನ್ನೊಂದು ಡೆಫಿನಿಷನ್ ಬರೀಬಹುದು. ಪವರ್ ಅಂದ್ರೆ ಎನರ್ಜಿ ಬೈ ಟೈಮ್. ಎನರ್ಜಿ ಯೂನಿಟ್ ಜೌಲ್, ಟೈಮ್ ಗೆ ಸೆಕೆಂಡ್. ನೋಡಿ ಜೌಲ್ per second ಅಂದ್ರೆ ಪವರ್ ಅಂದ್ರೆ W by T, ಆ ಪವರ್ ಅಂದ್ರೆ ಎನರ್ಜಿ ಬೈ ಟೈಮ್ ಅಷ್ಟೇ. n ಅಂದ್ರೆ ನಂಬರ್ ಆಫ್ ಫಿಷನ್ಸ್, ಅದಕ್ಕೆ ಲಿಮಿಟ್ ಇಲ್ಲ, ಓನ್ಲಿ ನ್ಯೂಮೆರಿಕಲ್ ವ್ಯಾಲ್ಯೂ 1 2 3 5 ಆ ತರ. ಹಾಗಾಗಿ ನಿಮಗೆ ಒಂದು ರಿಲೇಷನ್ W by T ಬಂದು E by T ತಗೊಳ್ತಾ ಇದ್ದೀರಾ ಅಷ್ಟೇ. ಜೌಲ್ per second ಬರುತ್ತೆ ಪವರ್ ಯೂನಿಟ್ ಇರುತ್ತೆ. that implies ನನಗೆ ಬೇಕಾಗಿರೋದು ಏನಿದೆ? n by t ಬೇಕು, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, that is next one mark. power divided by energy find out ಮಾಡ್ತಾ ಇದ್ದೀವಿ. ಪವರ್ ಎಷ್ಟಿದೆ? 20 into 10 to the power of 3 watt plus 3 divided by ಅದೇನಿದೆ ಕಂಪ್ಲೀಟ್ ಮಾಡ್ಕೊಳ್ಳಿ. 200 into 10 to the power of 6 into 1.6 into 10 to the power of -90. simplification ಮಾಡ್ಕೊಳ್ಳಿ. So finally we get the n by t, number of fissions per time in 6.25. simplify ಮಾಡ್ಕೊಳ್ಳಿ, ಬರುತ್ತೆ ಆನ್ಸರ್ 6.25 into 10 to the power of 14. ಇಷ್ಟು ಫಿಷನ್ಸ್ ಆದಾಗ ನಮಗೆ ಇಷ್ಟು ಎನರ್ಜಿ ರಿಲೀಸ್ ಆಗುತ್ತೆ uranium-235 ಅಲ್ಲಿ. ಒನ್ ಮಾರ್ಕ್ ಪ್ರಾಬ್ಲಮ್ ಅಷ್ಟೇ, ಬಟ್ ಸಿ ಕವರ್ ಆಗಿ ನಾವು ಇಲ್ಲೊಂದು ಮಾಡಿದ್ವಿ. ಸಿ ಗೆ ಈ ತರ ಪ್ರಾಬ್ಲಮ್ಸ್ ಮಾಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ದಟ್ ಈಸ್ ಪ್ರಾಬ್ಲಮ್ ನಂಬರ್ 12. ಮೋಸ್ಟ್ ಇಂಪಾರ್ಟೆಂಟ್ ಇದು.
ಯಾಕೆ ಗೊತ್ತಾಗ್ತಿದೆ ನಿಮಗೆ ಬಹಳ ಟೈಮ್ ಈ ಥರ ಪ್ರಾಬ್ಲಮ್ಸ್ ಕೇಳಿದ್ದಾರೆ. ಹೆಂಗೆ ಬೈಂಡಿಂಗ್ ಎನರ್ಜಿ ಫಾರ್ ನ್ಯೂಕ್ಲಿಯರ್ ಅಂತ ಕೇಳ್ತಾರೆ. ಆ ಥರ ಇದು ಬಹಳ ಇಂಪಾರ್ಟೆಂಟ್. ಮೆಥಡ್ ಸೇಮ್, ಬಟ್ ಇಲ್ಲಿ ಕ್ವಶನ್ ಯಾವ ಥರ ಕೇಳ್ತಾರೆ ಅಂತ ನೋಡ್ಕೊಳ್ಳಿ. ರೈಟ್ ಡೌನ್. ಕ್ಯಾಲ್ಕುಲೇಟ್ ದ ಎನರ್ಜಿ ರಿಲೀಸ್. ಈ ಚಾಪ್ಟರ್ ಪ್ರಾಬ್ಲಮ್ಸ್ ಏನಾದ್ರು ಕೇಳಿದ್ರೆ ನಿಮಗೆ ಬಹಳ ಯೂಸ್ ಆಗುತ್ತೆ. ನಾವು ಎಲ್ಲರೂ ಮಾಡ್ಬೋದು ಇದರ ಪ್ರಾಬ್ಲಮ್ಸ್. ಎನರ್ಜಿ ರಿಲೀಸ್ ಇನ್ ದಿ ರಿಯಾಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಕ್ಯೂ ವ್ಯಾಲ್ಯೂ. ಬಟ್ ಅದು ಆಲ್ಫಾ ಡಿಕೆ ಅಂತ ಬರ್ತಾ ಇತ್ತು ನಿಮ್ಮ ಸಿಲೆಬಸ್ ಅಲ್ಲಿ. ಅದಕ್ಕೆ ಕ್ಯೂ ವ್ಯಾಲ್ಯೂ ಹೇಳಿಲ್ಲ, ಬಟ್ ಕೇಳೋ ಚಾನ್ಸ್ ಇರುತ್ತೆ. ಎನರ್ಜಿ ರಿಲೀಸ್ ಅಂದ್ರೆ ಕ್ಯೂ ವ್ಯಾಲ್ಯೂ ಅಲ್ಲ, ಎರಡು ಕೇಳ್ಬೋದು. ಎನರ್ಜಿ ರಿಲೀಸ್ ಆರ್ ಕ್ಯೂ ವ್ಯಾಲ್ಯೂ ಇನ್ ಜೌಲ್ಸ್. ಯಾಕೆ ಜೌಲ್ಸ್ ಅಲ್ಲಿ ಕೇಳ್ತಾರೆ ಅಂದ್ರೆ ಅಸೈನ್ಮೆಂಟ್ ಅಲ್ಲಿ ನಾವು ಫೈನಲ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಚೇಂಜ್ ಇಲ್ಲ. ನಿಮಗೆ MEV ಅಲ್ಲಿ ಬರುತ್ತೆ ಯಾವಾಗ MEV ನ ಜೌಲಿಗೆ ಕನ್ವರ್ಟ್ ಮಾಡೋ ಮೆಥಡ್ ಕಲ್ತಿದ್ದೀರಾ, ಅದು ಮಾಡ್ತೀರಾ ಅಷ್ಟೇ. What is it? When 2 gram, important, when 2 gram of uranium 235 undergoes fission completely. Uranium 235 completely undergo the fission. As per the following equation. ನೋಡಿ ಅವರೇ equation ಕೊಟ್ಟಿದ್ದಾರೆ, reaction ಕೊಟ್ಟಿದ್ದಾರೆ. equation means reaction. ಆ reaction ಇಟ್ಕೊಂಡು ನೀವು ಈಸಿಯಾಗಿ reactant ಮತ್ತೆ ಪ್ರಾಡಕ್ಟ್ ನ ನೋಡಬಹುದು. ಡಿಫರೆನ್ಸ್ ತಗೊಂಡ್ರೆ ಮಾಸ್ ಡಿಫೆಕ್ಟ್ ಬರುತ್ತೆ. ಮಾಸ್ ಡಿಫೆಕ್ಟ್ ಯೂಸ್ ಮಾಡಿಕೊಂಡು ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀರಾ. as per the following equation ಯಾವ ತಗೊಂಡಿದ್ದೀವಿ ಅನ್ನೋದು ನೋಡ್ಕೊಳ್ಳಿ. ಈಗ equation is also given, that is uranium 92-235 is bombarded with a neutron. every sentence ಅಲ್ಲಿ ಕೊಡ್ತಾರೆ uranium is bombarded with a fast neutron or slow neutron ಅಂತ ಅವರು ನಿಮಗೆ ಬರ್ಕೋಬೇಕು ರಿಯಾಕ್ಷನ್. और beryllium and krypton, the mass number 141, 92 and atomic number 56, 36 plus 3 neutrons are released and also the energy and the Q also present. Q represents the energy release. It is also called Q value. Hours ಬಗ್ಗೆ ನೋಡ್ತಾ ಇದ್ದೀವಿ. Next G1 rest mass of uranium 235 is equal to complete 235.044 U. Similarly, rest mass of beryllium 140.92 U and the rest mass of krypton 92 is equal to 91.885 U. Finally, the rest mass of the neutron is equal to 1.009 U. ಇಷ್ಟು ಪ್ರಾಬ್ಲಮ್ ಬರ್ಕೊಳ್ಳಿ ನೀವು. ಇದು ಸೇಮ್ ಮೆಥಡ್. ಎನರ್ಜಿ ರಿಲೀಸ್ ಫಾರ್ ನ್ಯೂಕ್ಲಿಯರ್ ಏನು ಕೇಳಿಲ್ಲ, ಎನರ್ಜಿ ರಿಲೀಸ್ ಕೇಳಿದ್ದಾರೆ ಅಷ್ಟೇ. ಬಟ್ ಎನರ್ಜಿ ರಿಲೀಸ್ ಕೇಳಿರೋದು ಅಂದ್ರೆ ನೀವು ಅಪ್ ಟು ದಿ ಬೈಂಡಿಂಗ್ ಎನರ್ಜಿ ಈಸಿಯಾಗಿ ಮಾಡ್ತೀರಾ. ಅಂದ್ರೆ ಇಲ್ಲಿ ಪ್ರಾಡಕ್ಟ್ಸ್ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ನ ಮಾಸ್ ಕನ್ವರ್ಟ್ ಮಾಡ್ತೀರಾ, ಡಿಫರೆನ್ಸ್ ಮಾಡ್ತೀರಾ, ದೆನ್ ಯು ಗೆಟ್ ದಿ ಡೆಲ್ಟಾ ಎನ್. ಡೆಲ್ಟಾ ಎನ್ ತಗೊಂಡು ನೀವು ಡೆಲ್ಟಾ ಇ ನ ಕನ್ವರ್ಟ್ ಮಾಡ್ತೀರಾ. ಬಟ್ ಇದು ಅಷ್ಟಕ್ಕೆ ಕಂಪ್ಲೀಟ್ ಆಗಲ್ಲ. ಮಾಸ್ ಒಂದು ಫಿಷನ್ ಗೆ ಅವ್ರು ಕೇಳಿಲ್ಲ, ಫಾರ್ ಫಿಷನ್ ಅಂದ್ರೆ ಡೆಲ್ಟಾ ಇ ಮಾಡ್ಬಿಡ್ತೀರಾ. ಬಟ್ ಅವರು 2 ಗ್ರಾಮ್ ಯುರೇನಿಯಂ 235 ಅಲ್ಲಿ 2 ಎಷ್ಟು ಗ್ರಾಮ್ ಇದೆ ಗೊತ್ತಾ? 235 ಗ್ರಾಮ್ ಇದೆ. ಬಟ್ ನಾವು ಫಾರ್ಮ್ಯಾಟ್ ಮಾಡಬೇಕಾಗಿರೋದು 2 ಗ್ರಾಮ್ ಡಿಸ್ಇಂಟಿಗ್ರೇಟ್ ಆದಾಗ ಫಿಷನ್ ಇನ್ವಾಲ್ವ್ ಆದಾಗ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ. ಅದು ಎಕ್ಸ್ಟ್ರಾ ಏನು ನಾವು ಎನರ್ಜಿ ಕನ್ವರ್ಟ್ ಮಾಡೋ ಸ್ಟೆಪ್ಸ್ ಇದೆಯಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈಗ ಜಸ್ಟ್ ನೀವು ಇಷ್ಟು ನೋಡ್ಕೊಂಡಿದ್ದೀವಿ, ಅರ್ಥ ಆಯ್ತಲ್ವಾ? ಇಷ್ಟು ನೀವು ಬರೆದಿಟ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದೇನು ಬರ್ಸಕ್ ಹೋಗಲ್ಲ. ಜಸ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನೇನು ಬರೆಯಲ್ಲ, ಡೈರೆಕ್ಟ್ ಆಗಿ ನಮಗೆ
ರಿಯಾಕ್ಷನ್ ಬರ್ಕೊಂತೀನಿ, ಆ ರಿಯಾಕ್ಷನ್ ಬೇಸಿಸ್ ಮೇಲೆ ಮಾಸ್ ಡಿಫೆಕ್ಟ್ ಅಂಡ್ ಎನರ್ಜಿ ಫೈಂಡ್ ಔಟ್ ಮಾಡಿ ನಿಮಗೆ 2 ಗ್ರಾಮ್ ಯಾವ ತರ ಫೈಂಡ್ ಔಟ್ ಮಾಡ್ತೀನಿ ಹೇಳ್ತೀನಿ. ಈಗ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಎಕ್ಸ್ಪ್ಲನೇಷನ್ ಬೇಕಾದ್ರೆ ಒಂದು 2 ನಿಮಿಷ ಕೇಳ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ ಬೇಕಾಗುತ್ತೆ ಗೊತ್ತಿರಲಿ ನಿಮಗೆ. ಯುರೇನಿಯಂ 235 ಅಂತ ಒಂದು ನ್ಯೂಕ್ಲಿಯಸ್ ತಗೊಂಡಿದ್ದೀನಿ ಎಕ್ಸಾಂಪಲ್. ಯುರೇನಿಯಂ 235 ಅಲ್ಲಿ ಎಷ್ಟು ಗ್ರಾಮ್ ತಗೊಂತೀವಿ ಅಂದ್ರೆ ನೋಡ್ಕೊಳ್ಳಿ, ಮಾಸ್ ಇಲ್ಲ ಅಂದ್ರೆ ನಂಬರ್ ಆಫ್ ಆಟಮ್ಸ್ ಫೈಂಡ್ ಔಟ್ ಮಾಡ್ತೀವಿ. ದ ನಂಬರ್ ಆಫ್ ಆಟಮ್ಸ್ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಬಹಳ ಯೂಸ್ ಆಗುತ್ತೆ. ದ ನಂಬರ್ ಆಫ್ ಆಟಮ್ಸ್ ಇನ್ 235 ಗ್ರಾಮ್ ಆಫ್, ನೋಡಿ ಇಲ್ಲಿ ಎಷ್ಟು ಗ್ರಾಮ್ ತಗೊಂತಾ ಇದೀವಿ, 235. ನಂಬರ್ ಆಫ್ ಆಟಮ್ಸ್ ಇನ್ 235 ಗ್ರಾಮ್ ಆಫ್ ಯುರೇನಿಯಂ 235 is equal to 6.023 into 10 to the power of 23. ಅಂದ್ರೆ ಯಾವ ನ್ಯೂಕ್ಲಿಯಸ್ ಕೊಡ್ತಾರೋ ಆ ನ್ಯೂಕ್ಲಿಯಸ್ ನ ಮಾಸ್ ನಂಬರ್ ಇಟ್ಕೊಂಡು ನೀವು ಅಷ್ಟು ಗ್ರಾಮ್ಗೆ ನೀವು ಎಷ್ಟು ಆಟಮ್ಸ್ ಅನ್ನು ಅವರೆಂಟು ನಂಬರ್ ಅಷ್ಟು ಅಂತ ಹೇಳ್ತಾರೆ. ಇದೊಂದು ಗೊತ್ತಿರಲಿ. ಫಾರ್ ಎಕ್ಸಾಂಪಲ್ ಹೀಲಿಯಂ 240 ಕೊಡ್ತಾರೆ, ಇಲ್ಲಿ ಏನ್ ತಗೊಂತೀರಿ ಗೊತ್ತಾ, ದ ನಂಬರ್ ಆಫ್ ಆಟಮ್ಸ್ ಇನ್ ಎಷ್ಟಿದೆ, 4 ಗ್ರಾಮ್. 4 ಗ್ರಾಮ್ ಆಫ್ ಯುರೇನಿಯಂ 235, ಹೀಲಿಯಂ 4 ಕಂಟೈನ್ಸ್ ಅವರೆಂಟು ನಂಬರ್ ಆಫ್ ಆಟಮ್ಸ್. ಈಗ ನಿಮಗೆ 4 ಗ್ರಾಮ್ ಇಷ್ಟು ಆಟಮ್ಸ್ ಅಂತ ಗೊತ್ತಾಗುತ್ತೆ. ಹೀಲಿಯಂ ಅಲ್ಲಿ 235 ಗ್ರಾಮ್ ಆಫ್ ಯುರೇನಿಯಂ ಇಷ್ಟು ಆಟಮ್ಸ್ ಅಂತ ಗೊತ್ತಾದ್ಮೇಲೆ 1 ಗ್ರಾಮ್ ಫೈಂಡ್ ಔಟ್ ಮಾಡೋದು ಈಸಿ. 1 ಗ್ರಾಮ್ ಫೈಂಡ್ ಔಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ, ಇಲ್ಲಿ ಏನು ಇರಬಾರ್ದು, 1 ಇರಬೇಕಾದ್ರೆ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 235 ಮಾಡ್ತೀರಾ. 1 ಗ್ರಾಮ್ ಗೊತ್ತಾದಾಗ 2 ಗ್ರಾಮ್ ಬೇಕಾದ್ರೆ ಏನ್ ಮಾಡ್ತೀರಾ, ಇಂಟು 2. 4 ಗ್ರಾಮ್ ಬೇಕಾದ್ರೆ ಇಂಟು 4, 100 ಗ್ರಾಮ್ ಬೇಕಾದ್ರೆ ಇಂಟು 100 ಮಾಡ್ತೀರಾ. ದೆನ್ ವಿ ಗೆಟ್ ದಿ ನಂಬರ್ ಆಫ್ ಆಟಮ್ಸ್ ಇನ್ ಗಿವನ್ ಮಾಸ್. 2 ಗ್ರಾಮ್ ಅಲ್ಲಿ ಎಷ್ಟು, 2 kg ಅಲ್ಲಿ ಎಷ್ಟು. ಅದು ಎಕ್ಸ್ಟ್ರಾ ಇಲ್ಲ ಅಷ್ಟೇ, ಬಹಳ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. ಹಾಗಾಗಿ ಪ್ರಾಬ್ಲಮ್ ಒಪ್ಪಿಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ, ಸೊಲ್ಯೂಷನ್ ಇಂದ ಸ್ಟಾರ್ಟ್ ಮಾಡಿ.